ಒಂದು ಹೊಲದಲ್ಲಿ ಗಾಂಜಾ ಬೆಳೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಮೇರೆಗೆ ದಾಳಿ ಮಾಡಿದ್ದಾಗ ಗಾಂಜಾ ಗಿಡಗಳು ಇದ್ದಿದ್ದು ಕಂಡುಬರುತ್ತದೆ. ಸೊ ತಕ್ಷಣ ನಾವು ಗಾಂಜಾ ಗಿಡಗಳನ್ನು ವಶಕ್ಕೆ ಪಡೆದು ಎಲ್ಲ ಕಿತ್ತಾಕುವ ಕೆಲಸವನ್ನು ನಿನ್ನೆ ಮಾಡ್ತೇವೆ. ಹಾಗೂ ಪ್ರಕರಣ ಕೂಡ ದಾಖಲಾಗಿರುತ್ತದೆ. ಈ 425 ಸರ್ವೆ ನಂಬರ್ ಹೊಲ ನಮ್ಮ ಕರ್ನಾಟಕ ಗಡಿ ಭಾಗದಲ್ಲಿ ಬರ್ತದೆ. ಆದರೆ ಇದರ ಮಾಲೀಕರು ಮಾತ್ರ ಮಹಾರಾಷ್ಟ್ರದವರಾಗಿರುತ್ತಾರೆ. ಸೊ ಅವರ ಮೇಲೆ ಕೇಸ್ ಮಾಡಲಾಗಿದೆ. ಅವರನ್ನು ಅಲ್ಲೇ ನಾವು ದಸ್ತಗಿರಿ ಮಾಡಿದ್ದೇವೆ. ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವರು ದಸ್ತಗಿರಿ ಮಾಡಿದ್ದೇವೆ. ಹೊಲ ಮಾಲೀಕ ತಂದೆ ಅಲ್ಲಿ ಇದೆಲ್ಲ ಸಾಗುವಳಿ ಮಾಡ್ತಾ ಇರ್ತಾನೆ. ಒಬ್ಬನನ್ನು ನಾವು ದಸ್ತಗಿರಿ ಮಾಡಿದ್ದೇವೆ, ಇನ್ನೊಬ್ಬರು ಇನ್ನೂ ಎಬ್ಸ್ಕಾಂಡಿಂಗಲ್ಲಿದ್ದಾರೆ. ಆ ಹೊಲ ಯಾರ ಹೆಸರಲ್ಲಿದ್ದಾನೋ ಅವರು ಮಾತ್ರ ಇನ್ನೂ ಎಬ್ಸ್ಕಾಂಡಿಂಗಲ್ಲಿದ್ದಾರೆ. ಅವರನ್ನು ಕೂಡ ಅತಿ ಶೀಘ್ರದಲ್ಲೇ ನಾವು ದಸ್ತಗಿರಿ ಮಾಡ್ತೇವೆ. ನಿನ್ನೆ ಎಲ್ಲ ಕಾರ್ಯಾಚರಣೆ ನಡೆಸಿ ಸುಮಾರು 700ರಿಂದ 800 ಗಿಡಗಳನ್ನು ನಾವು ಕಿತ್ತಾಕಿದ್ದಾಯಿತು. ಆಮೇಲೆ ಎಲ್ಲ ನಾವು ತೂಕ ಮಾಡಿದ್ದಾಗ ಸುಮಾರು 400 kgಗಳು ಆ ಗಿಡ ಕಾಂಡ ಹಾಗೂ ಹೂವು ಎಳೆ ಬೀಜ ಎಲ್ಲ ಸೇರಿಸಿ ಸುಮಾರು ಒಂದು 400 ಕಿಲೋಗಳು ತೂಕ ಬಂದಿದೆ ನಮಗೆ. ಸೊ NDPS ಅಡಿಯಲ್ಲಿ ಸೆಕ್ಷನ್ 20A1 ಅಡಿಯಲ್ಲಿ ನಾವು ಕೇಸು ದಾಖಲೆ ಮಾಡಿಕೊಂಡಿದ್ದೇವೆ. ಈ ಒಳ್ಳೆ ಕಾರ್ಯಾಚರಣೆ ನಡೆಸಿದ್ದ ನಮ್ಮ PSI ಮಂಟಾಳ ಅವರಿಗೆ ನಾವು ಡಿಪಾರ್ಟ್ಮೆಂಟ್ ವತಿಯಿಂದ ನಾವು 10,000 ಬಹುಮಾನವನ್ನು ಕೂಡ ನಾವು ಘೋಷಣೆ ಮಾಡಿದ್ದೇವೆ. ಹಾಗೂ ಆ ತಂಡಕ್ಕೂ ಕೂಡ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನಮ್ಮದೊಂದು ರಿಕ್ವೆಸ್ಟ್, ಹಣದ ಆಸಕ್ಕಾಗಿ ಈ ರೀತಿ ಗಾಂಜಾ ಸಾಗುವಳಿ ಮಾಡೋದು, ಎಸ್ಪೆಷಲಿ ಗಡಿ ಭಾಗದಲ್ಲಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ತೊಗರಿ ಬೆಲೆ ಗಿಡಗಳ ಮಧ್ಯದಲ್ಲಿ ಈ ಗಾಂಜಾ ಗಿಡಗಳನ್ನು ನೆಡೀತಾರೆ. ಈ ರೀತಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇಂಥ ಗಾಂಜಾ ಸಾಗುವಳಿಗಳಲ್ಲಿ ತೊಡಗಿಸ್ಕೊಂಡ್ರೆ ಕಾನೂನಿನ ಸಂಕಷ್ಟ ನಿಮಗೆ ಎದುರಾಗುತ್ತದೆ. ಎಸ್ಪೆಷಲಿ ಈ ಸೆಕ್ಷನ್ ತುಂಬ ಕಠಿಣವಾಗಿದೆ. 10 ವರ್ಷ ರಿಗರಸ್ ಇಂಪ್ರಿಸನ್ಮೆಂಟ್ ಇದೆ ಇದು. ಆ್ಯಂಡ್ ಗೌರ್ಮೆಂಟ್ ಪಂಚರನ್ನು ಯೂಸ್ ಮಾಡ್ತಾ ಇದ್ದೇವೆ. ಸೊ ಖಂಡಿತವಾಗಿ ಶಿಕ್ಷೆ ಆಗೇ ಆಗ್ತದೆ. ನನ್ನ ಬೀದರ್ ಜನರಿಗೆ ಎಲ್ಲರಿಗೂ ನನ್ನ ಒಂದು ವಿನಂತಿ, ಈ ರೀತಿ ಯಾವುದೇ ರೀತಿ ಅಕ್ಕಪಕ್ಕದ ಹೊಲಗಳಲ್ಲಿ ಕಂಡು ಬಂದಾಗ ನಮಗೆ ಮಾಹಿತಿ ತಿಳಿಸಿ. ನಶಾಮುಕ್ತ ಬೀದರ್ ಜಿಲ್ಲೆ ನಮ್ಮ ಲಕ್ಷ್ಯವಾಗಿದೆ. ಅದಕ್ಕಾಗಿ ಸಾರ್ವಜನಿಕರು ಕೂಡ ನಮಗೆ ಸಹಕಾರ ನೀಡಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೂ ಬೀಟ್ ಪೊಲೀಸರು ಕೂಡ ಒಂದು ಹದ್ದಿನ ಕಣ್ಣು, ಒಂದು ನಿಗಾ ಇಟ್ಟಿದ್ದಾರೆ ಎಲ್ಲ ಹೊಲಗಳ ಮೇಲೆ. ಅದು ಅವರದ್ದು ಆಗಲಿ ಅಥವಾ ನಮ್ಮ ಈ ಕಡೆ ಬಸವ ಕಲ್ಯಾಣ ತಾಲೂಕು ಆಗಲಿ, ಹುಮ್ನಾಬಾದ್ ತಾಲೂಕು ಆಗಲಿ, ಗಡಿ ಭಾಗಗಳಲ್ಲಿ ಎಸ್ಪೆಷಲಿ ನಾವು ಸ್ಪೆಷಲ್ ಫೋಕಸ್ ಇಟ್ಟಿದ್ದೇವೆ. ಇಂಥ ಸಾಗುವಳಿಗಳನ್ನು ನಾವು ಸಹಿಸುವುದೇ ಇಲ್ಲ. ಸೊ ದಯವಿಟ್ಟು ಎಚ್ಚರಿಕೆ ವಹಿಸಿ ಅಂತ ನಾನು ಹೇಳ್ತಾ ಇದ್ದೇನೆ.